ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೂಕ್ತ ಪರಿಹಾರ ನೀಡದೆ ಭೂಮಿ ಬಿಡುವ ಪ್ರಶ್ನೆಯೇ ಇಲ್ಲ. 7 ದಿನಗಳ ಗಡುವು ಪಡೆದಿರುವ ಅಧಿಕಾರಿಗಳು ಸೂಕ್ತ ದರ ನಿಗದಿ ಮಾಡದ ಪಕ್ಷದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದು ಎಂದು ಮಾಜಿ ಟಿಎಪಿಎಂಸಿಎಸ್ ಅಧ್ಯಕ್ಷ ಎಂ ಆನಂದ್ ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದ ಕಾಮನಬಂಡೆಯ ಸಮೀಪ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೈತರ ಧರಣಿ ಕಳೆದ 69 ದಿನಗಳಿಂದ ನಡೆಯುತ್ತಿದ್ದು, ಈ ಕುರಿತು ಇಂದು ಧರಣಿ ಸ್ಥಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 4-5 ಬಾರಿ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದ್ದೇವೆ. ಪ್ರತಿ ಬಾರಿಯೂ ಅಧಿಕಾರಿಗಳು ರೈತರ ಭೂಮಿಗೆ ಸೂಕ್ತ ಪರಿಹಾರ ದರ ನಿಗದಿಪಡಿಸುವಲ್ಲಿ ವಿಫಲರಾಗಿದ್ದು, ಇದು ಅಧಿಕಾರಿಗಳಿಗೆ ರೈತರು ನೀಡಿರುವ ಕೊನೆಯ ಅವಕಾಶವಾಗಿದೆ ಎಂದರು. ಅಧಿಕಾರಿಗಳು ರೈತರ ಭೂಮಿಗೆ ಸೂಕ್ತ ಪರಿಹಾರ ಧನ ನಿಗದಿಪಡಿಸದೇ ಇದ್ದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಸರ್ವಾನುಮತದಿಂದ ಬಹಿಷ್ಕರಿಸಲಾಗುವುದು ಎಂದರು. ನಮ್ಮ ಗ್ರಾಮಗಳಲ್ಲಿ ಈಗಾಗಲೇ ಎತ್ತಿನಹೊಳೆ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಪ್ರಕ್ರಿಯೆಗೆ ಒಳಪಟ್ಟ ರೈತರ ಭೂಮಿಗೆ 1:4 ದರ ನಿಗದಿಪಡಿಸಿದ್ದಾರೆ. ಅಂತೆಯೇ ಕೆಐಎಡಿಬಿ ಸಹ ನಮ್ಮ ರೈತರ ಭೂಮಿಗೆ ಸೂಕ್ತ ದರ ನಿಗದಿ ಮಾಡಲಿ ಎಂದು ತಿಳಿಸಿದರು. ಹೇಳ್ತೀರಿ, ಸರ್ಕಾರಗಳು ಯಾವುದೇ ಬಂದ್ರೆ ರೈತ ಪರ ಕಾಳಜಿ ವಹಿಸಿಕೊಂಡು ಸರ್ಕಾರಗಳು ನಮಗೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾವೆ ಅಂತ ಹೇಳ್ತಾರೆ. ಯಾವುದೇ ಸರ್ಕಾರಗಳು ಬಂದರೂ ಅಷ್ಟೇನೆ ರೈತರಿಗೆ ಹಿನ್ನಡೆ ಆದಂತ ಕೆಲಸ ಕಾರ್ಯಗಳೇ ಮಾಡ್ತಾ ಇದ್ದಾವೆ. ಈಗ ನಮ್ಮೂರಲ್ಲಿ ಈಗ ಒಂದು ಎತ್ತಿನ ಹೊಳೆ ಹೋಗ್ತಾ ಇದೆ. ಎತ್ತಿನ ಒಳಗೆ ಫೈನಲ್ ನೋಟಿಫಿಕೇಶನ್ ಮಾಡ್ಯವ್ರೆ, ಪರಿಹಾರನೂ ಇಷ್ಟು ಕೊಡಬೇಕು ಅಂತ ಅವರೇ ಮಾಡ್ಯವ್ರೆ. 1:4 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಟಬಿಟ್ಟವ್ರೆ. ಆಲ್ರೆಡಿ ಈಗ ನಂದು ಅದರಲ್ಲಿ 1/4 ಗುಂಟೆ ಹೋಗ್ತದೆ. 1/4 ಗುಂಟೆಗೆ ನನಗೆ 1,75,000 ಸಮಥಿಂಗ್ ನಿಮ್ಗೆ ಕೊಡ್ತೀರಿ ಅಂತ ನಾನು ನೋಟಿಸ್ ಕೊಟ್ಟವ್ರೆ. ಈಗ ನೀವೇ ಮಾಡಿರೋ ಕಾನೂನಲ್ಲಿ 1:4 ಇವಾಗ ಕೊಡ್ತಾ ಇದ್ದೀರಿ ಎತ್ತಿನ ಒಳಗೆ, ಅದು ಭೂಸ್ವಾಧೀನ ಅಲ್ವಾ? ಅಲ್ಲಿ ಕೊಡೋದೇನು, ಇಲ್ಲಿ ಕೊಡ್ದಿರೋದೇನು? ನೀವು ಅಲ್ಲಿ ಯಾವ ಮಾನದಂಡ ಅನುಸರಿಸಿದಿರಿ, ಇಲ್ಲಿ ಅದೇ ಮಾನದಂಡನ ಅನುಸರಿಸ್ಬೇಕು ಅನ್ನೋದು ನಮ್ದು ಒತ್ತಾಯ ಐತೆ. ಅಧಿಕಾರಿಗಳು ಏನು ಬೇಜವಾಬ್ದಾರಿತನವಾಗಿ ನೋಡ್ತಾ ಇದ್ದಾರೆ. ನಾವು ಹೋದಾಗಲ್ಲೂ ಎಲ್ಲೋ ಒಂದ್ ಕಡೆ ಈ ಬಲಾಢ್ಯರು ಅಂತ ಹೇಳಿದ್ರೆ ದಲ್ಲಾಳಿಗಳು ಅಂತ, ದಲ್ಲಾಳಿಗಳನ್ನ ಕೆಲವ್ರನ್ನ ಇಟ್ಕೊಂಡು ಕೆಡಿಬಿ ಅಧಿಕಾರಿಗಳು ನಮ್ಮ ರೈತರನ್ನ ದಿಕ್ ತಪ್ಪಿಸ್ತಾ ಇರೋದು. ಈಗ ಬೆಳಗ್ಗೆ ಎಲ್ಲ ಒಂದು 200-300 ಅರ್ಜಿಗಳು ಬಂದ್ಬಿಟ್ಟಿದೆ, ಬೆಳಗ್ಗೆ ನಾವು ರಿಲೀಸ್ ಮಾಡ್ಬಿಡ್ತೀರಿ ಅಂತ. ಅದು ಕೆಲವು ಏಜೆಂಟ್ಗಳ ಮುಖಾಂತರನೇ ನಮ್ಮ ರೈತರಿಗೆ ಹೇಳಿಸೋಂಥ ಕಾರ್ಯಕ್ರಮಗಳು ಅವ್ರು ಮಾಡ್ತಾವ್ರೆ. ಅವರು ಏನು ಮಾತು ನಡ್ಕೊಂಡವ್ರೆ ಆ ಮಾತು ನಡ್ಕೊಳ್ಬೇಕು. ಹಂಗಂತ ಹೇಳ್ಬಿಟ್ಟು ನಾವು ಹಿಂದೆ ನಿಮ್ಗೆ ಏನು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ಲೋಕಸಭಾ ಚುನಾವಣಾ ಬಹಿಷ್ಕಾರದ ವಿಚಾರವಾಗೂ ನಾವು ಹಿಂದೆ ಹೇಳಿದ್ದೀರಿ. ಅದು ನೀವು ಪೇಪರಲ್ಲಿ ಬರೆದು ಕ್ವಶನ್ ಮಾರ್ಕ್ ಹಾಕಿದ್ದೀರಿ. ಹಂಗಾಗಿ ಮುಂದಿನ ಒಂದು ಸಭೆ ನಡೆಯೋಕ್ಕೆ ಬಗ್ಗೆ ನಮ್ಮ ರೈತರು ಇನ್ನು ಕುತ್ಕೊಂಡು ಚರ್ಚೆ ಮಾಡ್ತೀರಿ. ನಾವು ಅದನ್ನೂ ಮಾಡೋಕ್ಕೂ ನಾವು ಬದ್ಧರಿದ್ದೀರಿ. ನಾವೇನು ಅದರಿಂದ ಹಿಂದೆ ತಗೊಳಲ್ಲ. ರೈತ ಮುಖಂಡ ರಾಮಾಂಜಿನಪ್ಪ ಮಾತನಾಡಿ, ಕೊನಘಟ್ಟ, ನಾಗದೇನಹಳ್ಳಿ, ಆದಿನಾರಾಯಣ ಹೊಸಳ್ಳಿ ಗ್ರಾಮಗಳ ರೈತರ 970 ಎಕರೆ ಭೂಮಿ ಸ್ವಾಧೀನಕ್ಕೆ ಕೆಐಎಡಿಬಿ ಮುಂದಾಗಿದ್ದು, 2013ರ ಕಾಯ್ದೆಯ ಮಾನದಂಡದಂತೆ 1:4 ರೇಷಿಯೋರಂತೆ ಬೆಲೆ ನಿಗದಿ ಮಾಡುವ ಕುರಿತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಆದರೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ರೈತರ ಫಲವತ್ತಾದ ಭೂಮಿಯನ್ನು ಕಬಳಿಸುತ್ತಿರುವ ಕೆಐಎಡಿಬಿ ಅಧಿಕಾರಿಗಳಿಗೆ ಸೂಕ್ತ ದರ ನಿಗದಿಪಡಿಸಲು ಸಾಧ್ಯವಾಗುತ್ತಿಲ್ಲ. ಅಧಿಕಾರಿಗಳು ಕೆಲ ಏಜೆಂಟ್ಗಳ ಮೂಲಕ ರೈತರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು, ಕೆಲ ಏಜೆಂಟ್ಗಳ ಸಮಸ್ಯೆಯಿಂದಾಗಿ 704 ರೈತರ ಜೀವನ ಹಾಳಾಗುತ್ತಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.